ನಮ್ಮ ಗುರುಗಳು ಒಬ್ಬ ಧಾರ್ಮಿಕ ಆಸ್ತಿಕ ಮಹಾಪುರುಷರು. ಸಾಮಾನ್ಯವಾಗಿ ಮಠ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರಗಳು ಉಪನ್ಯಾಸಗಳು ನಡೀತಾ ಇರ್ತವೆ. ಅದು ನಮ್ಮ ಗುರುಗಳು ಕೇವಲ ಭಗವಂತನನ್ನು ಮಂದಿರಗಳಲ್ಲಷ್ಟೇ ಕಂಡವರಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವಂತ ಎಲ್ಲರ ಹೃದಯದೊಳಗೂ ಕೂಡ ನೆಲೆಸಿದ್ದಾನೆ. ಮಂದಿರದಲ್ಲಷ್ಟೇ ನಾವು ಪೂಜೆ ಮಾಡಿ ಮುಗಿಸಿದೆವು ಅಂತಂದರೆ ನಮ್ಮ ಪೂಜೆ ಅದು 1% ಆಗಿಲ್ಲ. ಎಲ್ಲೆಡೆ ಇರುವ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಉಪನಿಷತ್ತಿನ 2 ಉಪದೇಶಗಳೇನಿದ್ದಾವೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನೋ ಈ ಉಪದೇಶಗಳ ಜೊತೆಗೆ ಗುರುಗಳು ಇನ್ನೊಂದನ್ನು ಸೇರಿಸಿದ್ರು, ರಾಷ್ಟ್ರ ದೇವೋಭವ ಅಂತ ಹೇಳಿದ್ರು. ಭಗವಂತನನ್ನು ರಾಷ್ಟ್ರದಲ್ಲೂ ಕಾಣಬೇಕು. ರಾಷ್ಟ್ರ ಅಂತಂದ್ರೆ ಯಾರು? ರಾಷ್ಟ್ರ ಅಂತಂದ್ರೆ ಈ ನೆಲ, ಇಲ್ಲಿನ ಪ್ರಜೆಗಳು, ಅವರ ವೇಷ ಭೂಷ, ಆಚಾರ ವಿಚಾರ, ನಡೆ ನುಡಿ ಇವೆಲ್ಲವೂ ಸೇರಿದಾಗ ಅದು ರಾಷ್ಟ್ರ. ಇಲ್ಲಿನ ಸಂಸ್ಕೃತಿ, ಅದನ್ನು ಅಲ್ಲೂ ಸೇವೆ ಮಾಡಬೇಕು ಅಂತ ಹೇಳಿಕೊಂಡು ಅನೇಕ ಮುಖದಲ್ಲಿ ವಿಶೇಷವಾಗಿ ಇಂತಹ ಶಿಕ್ಷಣ ಸಂಸ್ಥೆಗಳು ಅದನ್ನು ಕಟ್ಟಿ ಅವುಗಳ ಮೂಲಕ ಈ ರಾಷ್ಟ್ರ ಸೇವೆಯನ್ನು ಗುರುಗಳು ಮಾಡಿದರು. ರಾಷ್ಟ್ರದ ಒಳಗೆ ಭಗವಂತನ ಆರಾಧನೆಯನ್ನು ಮಾಡಿದರು. ಇದರ ಅವಶ್ಯಕತೆ ಇವತ್ತು ನಮ್ಮ ಜಗನ್ನಾಥಣಿಯವರು ಮಾತಾಡ್ತಲೂ ಕೂಡ ಅಂದರು, ರಾಷ್ಟ್ರಪ್ರೇಮ ಮಕ್ಕಳಿಗೆ ಹುಟ್ಟಿಸಬೇಕು. ಇವತ್ತು ಅದರ ಅಗತ್ಯತೆ ತುಂಬಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ದೇಶದೊಳಗೇನೆ ದೇಶದ್ರೋಹಿಗಳು ಕೂಡ ಬೆಳೀತಾ ಇದ್ದಾರೆ ಅನ್ನೋ ವಿಚಾರ ಇದು ಜೀರ್ಣಿಸಿಕೊಳ್ಳುವುದೇ ಕಷ್ಟವಾಗ್ತಾ ಇದೆ. ಜೊತೆಗೆ ಇವತ್ತು ಒಂದು ರಾಷ್ಟ್ರ ಅಂತಂದ್ರೆ ಅದು ಸುಸಜ್ಜಿತವಾಗಿದೆ ಅಂತಂದ್ರೆ ಅರಾಜಕತೆ ಇರಬಾರದು. ಅರಾಜಕತೆ ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳೋದು, ಅದಕ್ಕೆ ಮುಂದಾಗೋದು ಇಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ. ನನಗೆ ತೊಂದರೆ ಆದ್ರೆ ರಾಜನ ತನಕ ದೂರಲ್ಲಿ ಹೋಗಬೇಕು. ಅದರ ಬದಲಾಗಿ ನನಗೆ ಸರಿಗಂಡಂತೆ ನಾನು ಪ್ರತೀಕಾರ ತೀರಿಸ್ತೇನೆ ಅಂತಂದ್ರೆ ಅವನಿಗೆ ಸರಿಗಂಡಂತೆ ಅವನು ಪ್ರತೀಕಾರ ಮಾಡ್ತಾನೆ. ಈ ರೀತಿಯಾಗಿ ಸಮಾಜದಲ್ಲಿ ಇವತ್ತು ಅದು ನ್ಯಾಯಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಶಾಸಕಾಂಗ ಇರಬಹುದು, ಪ್ರಜೆಗಳು ಪತ್ರಿಕಾರಂಗ ಇರಬಹುದು, ವಿಶ್ವಾಸವನ್ನು ಕಳಗೊಂಡು ತಾವೇ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ನಡೆಯನ್ನು ಕಾಣ್ತಾ ಇದ್ದೇವೆ. ದೇಶದಲ್ಲಿ ಎಲ್ಲೆಡೆ, ಯಾವುದೋ ಒಂದು ಕಡೆ ಅಂತ ಹೇಳ್ತಾ ಇಲ್ಲ, ಎಲ್ಲೆಡೆ ಇದು ಅರಾಜಕತೆ ತಾಂಡವಾಡ್ತಾ. ಇದರಿಂದಾಗಿ ಎಷ್ಟು ದೊಂಬಿಗಳು ಹಿಂಸೆ, ಕೌಟುಂಬಿಕ ಹಿಂಸೆ ಒಂದಲ್ಲ ಎರಡನ್ನು ಕಾಣ್ತಾ ಇದ್ದೇವೆ. ಅದು ಹೋಗ್ಬೇಕು ಅಂತಿದ್ರೆ ಈ ಎಲ್ಲ ಅಂಗಗಳು ಮುಂದಿನ ದಿನಕ್ಕಾದ್ರೂ ಗಟ್ಟಿಯಾಗಬೇಕು ಅಂತಂದ್ರೆ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ತುಂಬಿದ್ರೆ ಮಾತ್ರ. ನಮಗೂ ಒಂದು ಸಂವಿಧಾನ ಇದೆ, ಇದನ್ನೆಲ್ಲ ವಿಚಾರಿಸುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ನಾವು ಒಪ್ಪಿಕೊಂಡು ಬದುಕುವ ಪ್ರಯತ್ನ ಪಟ್ಟರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ದೊರಕಲಿಕ್ಕೆ ಸಾಧ್ಯ. ನಾಳೆ ದಿವಸ
ಹಾಗಾಗಿ ಆ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ಹುಟ್ಟಿಸಿದರೆ ಮಾತ್ರ ಮುಂದಿನ ಸಮಾಜ ಆದರೂ ನೆಮ್ಮದಿಯ ಸಮಾಜ ಆಗಬಹುದು. ಜೊತೆಗೆ ನಮ್ಮ ಸಂಸ್ಕಾರಗಳು, ನಮ್ಮ ಆಚಾರ ವಿಚಾರಗಳು, ನಡೆ ನುಡಿಗಳು, ವೇಷಭೂಷೆಗಳು ಇವುಗಳ ಮೇಲೆ ಮಕ್ಕಳಿಗೆ ಗೌರವ ಹುಟ್ಟುವಂತಹ ಶಿಕ್ಷಣ ಬೇಕು. ಅದನ್ನು ಕೊಡಲಿಕ್ಕೋಸ್ಕರ ಇಂತಹ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಗುರುಗಳು ಹುಟ್ಟು ಹಾಕಿದರು. ಇವತ್ತು ಆ ದಿಸೆಯಲ್ಲಿ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಗುರುಗಳು ಕನಸು ಕಾಣೋರು. ಗುರುಗಳ ಶಿಷ್ಯ ವರ್ಗ, ಅಭಿಮಾನಿ ವರ್ಗ ತುಂಬಾ ದೊಡ್ಡದಿದೆ. ಹಾಗಾಗಿ ಅಲ್ಲಲ್ಲಿ ನೋಡಿ ಈ ಜವಾಬ್ದಾರಿ ನೀವು ವಹಿಸಬೇಕು ಅಂತ ಹೇಳಿಕೊಂಡು ಅಲ್ಲಲ್ಲಿ ಎಲ್ಲ ಕಡೆ ಕೂಡ ಒಂದೊಂದು ಸಮಿತಿಯನ್ನು ಮಾಡಿ ಅವರಿಗೆ ಆ ಜವಾಬ್ದಾರಿ ಕೊಟ್ಟು ಹೀಗೆ ನಡೆಯಬೇಕು ಅಂತ ಹೇಳಿಕೊಂಡು ಜವಾಬ್ದಾರಿಯನ್ನು ಹೊರಿಸಿ ಅವರ ಮೂಲಕ ಇದನ್ನು ನಡೆಸ್ತಾ ಇದ್ದಾರೆ. ಅಂತಹದರಲ್ಲಿ ಇವತ್ತು ಒಂದಲ್ಲ ಎರಡಲ್ಲ, ಇವತ್ತು ಇಷ್ಟು ಸಂಸ್ಥೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದೆಲ್ಲ ನಡೀತಾ ಇರುವಂತಹದ್ದು ಸಮಾಜದ ನಿಮ್ಮಿಂದ. ಹಾಗಾಗಿ ಇವತ್ತು ಪೇಜಾವರ ಕುಟುಂಬ ಅಂತ ಹೇಳಿದ್ರು. ಪೇಜಾವರ ಅಂದ್ರೆ ಹಾಗೆ ನಾವು ಅನೇಕ ಕಡೆ ಹೇಳೋದಿದೆ. ಪೇಜಾವರ ಮಠ ಅಂತಂದ್ರೆ ಪ್ರತ್ಯೇಕ ಒಂದು ಯಾವುದೂ ಇಲ್ಲ. ನಾವು ನೀವು ಎಲ್ಲ ಒಟ್ಟು ಸೇರಿದ್ರೆ ಅದೇ ಪೇಜಾವರ ಮಠ. ಹಾಗಾಗಿ ಅಲ್ಲಲ್ಲಿ ನಾವು ಸೇರಿಕೊಂಡು ಗುರುಗಳ ಹೆಸರಲ್ಲಿ ಆ ಗುರುಗಳ ಆಶೋತ್ತರಗಳೇನಿದ್ದಾವೆ, ಅವರು ತೋರಿಸಿರುವ ಮಾರ್ಗದರ್ಶನ ಏನಿದೆ ಅದರಲ್ಲಿ ಮುನ್ನಡೆಯುವ ಪ್ರಯತ್ನ ಮಾಡಿದರೆ ಈ ಪೇಜಾವರ ಕುಟುಂಬ ಇದು ಅತ್ಯಂತ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಸಂವರ್ಧನ ಅನ್ನುವ ಹೆಸರಿನಲ್ಲಿ ಏನು ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಶಿಕ್ಷಕರು ಸೇರಿಕೊಂಡು ಪರಸ್ಪರ ಸಂವಾದಗಳ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಏನು ಹೆಚ್ಚಿದನ್ನು ಸಾಧಿಸಬಹುದು ಅನ್ನುವ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಈ ಸಂವರ್ಧನ ಅನ್ನುವಂತಹ ಹೆಸರಿನ ಸಭೆ ಇದು ಅಗತ್ಯವಾಗಿದೆ. ವಸ್ತುತಃ ಈಗ ಇದು ಉದ್ಘಾಟನಾ ಸಮಾರಂಭ ಅಷ್ಟೇ. ಆದರೆ ಉದ್ಘಾಟನಾ ಸಮಾರಂಭವು ಕೂಡ ಆ ಸೆಷನ್ ರೀತಿಯಲ್ಲೇ ನಡೆಯಿತು. ನಮ್ಮ ವಾಸುದೇವ ಭಟ್ರು ಒಂದು ಸಂಸ್ಥೆಯನ್ನು ಹೇಗೆ ಹುಟ್ಟು ಹಾಕಬೇಕು, ಬೆಳೆಸಬೇಕು ಅಂತ ಹೇಳಿಕೊಂಡು ಉತ್ತಮವಾಗಿರತಕ್ಕಂತಹ ವಿಚಾರಗಳನ್ನು ಸಮಾಜದ ಮುಂದೆ, ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಇದನ್ನು ಪಡೆದುಕೊಂಡ ಪ್ರತಿಯೊಬ್ಬರು ಕೂಡ ನಾನು ನಾಳೆ ಇಂತಹ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳಿಕೊಂಡು ಇದನ್ನು ಈ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿಕೊಂಡು ಅವರಿಗೆ ಸ್ಫೂರ್ತಿ ಸಿಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಅದೇ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ. ಎಲ್ಲರ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನಡೆಯಲಿ. ಮತ್ತಿನ್ನು ಇವತ್ತಿಷ್ಟು ಮಂದಿ ಶಿಕ್ಷಕರು ಬಂದಿದ್ದಾರೆ. ನಾವು ಕುಳಿತುಕೊಂಡು ಕೇಳೋದು, ಇನ್ಯಾರೋ ಒಂದು ನಮಗೇನು ಉಪದೇಶ ಮಾಡೋದು ಅಂತ ಹೇಳಿಕೊಂಡು ಆ ಭಾವ ಇಲ್ಲದೆ ಅವರೊಂದು ಮಾತು ಹೇಳಿದರು, ಇಲ್ಲಿ ಏನು ನ್ಯೂನತೆ ಇದೆ ಅದನ್ನು ನೀವು ಬರೆದು ಕೊಡಿ ಅಂತ ಹೇಳಿಕೊಂಡು, ನೀವು ಕೊಡುವ ಸೂಚನೆಗಳು ಸಲಹೆಗಳು ಹೀಗಿರಬೇಕು, ಮುಂದಿನ ವರ್ಷ ನಿಮ್ಮನ್ನೇ ರಿಸೋರ್ಸ್ ಪರ್ಸನ್ ಆಗಿ ಕರೆದು ಒಂದು ಸ್ಪೀಚ್ ಕೊಡುವ ಹಾಗೆ, ಇಂತಹವರು ಯೋಗ್ಯರು ಅಂತ ಅನಿಸ್ಬೇಕು. ಅಂತಹ ಸಾಮರ್ಥ್ಯ ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಾಮರ್ಥ್ಯ ಇದೆ. ಅದು ಅವರ ಗಮನಕ್ಕೆ ಬರಬೇಕಷ್ಟೇ, ಸಂಘಟಕರ ಗಮನಕ್ಕೆ ಬರಬೇಕಷ್ಟೇ. ಆ ರೀತಿಯಾಗಿ ಅಂತಹ ಸೂಚನೆಗಳು ನಿಮ್ಮಿಂದ ಕೂಡ ಬರಲಿ. ಹಾಗಾಗಿ ಇದು ನಾವೆಲ್ಲರೂ ಕೂಡ ಕಲಿತು, ಒಬ್ಬರು ಹೇಳುವವರು ಇಬ್ಬರು ಕೇಳುವವರು ಅಲ್ಲ, ಎಲ್ಲರೂ ಹೇಳುವವರು, ಎಲ್ಲರೂ ಕೇಳುವವರೇ. ಪರಸ್ಪರ ನಮ್ಮೊಳಗೆ ಏನು ಸಂವಹನ, ಅದಕ್ಕೋಸ್ಕರ ಈ ವೇದಿಕೆ ಇದೆ. ಆ ವೇದಿಕೆ ಇದು ಯಶಸ್ವಿಯಾಗಲಿ ಅಂತ ಆಶಿಸಿ ಬಂದಿರುವ ಎಲ್ಲರಿಗೂ ಕೃಷ್ಣಾನುಗ್ರಹ. ನಾಡಿನ ನಾನಾ ಮೂಲೆಗಳಿಂದ ನೀವೆಲ್ಲರೂ ಕೂಡ ಪದಾಧಿಕಾರಿಗಳು, ಶಿಕ್ಷಕರು ಎಲ್ಲ ಬಂದಿದ್ದೀರಿ. ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸಿ. ಅದರಂತೆ ಇವತ್ತು ಈ ಸಂಸ್ಥೆ ಬೆಳೆಯಲಿಕ್ಕೆ ಯಾರೆಲ್ಲ ಸಹಕರಿಸಿದ್ದಾರೆ ಅಂತ ಹೇಳಿಕೊಂಡು ವಿಶಾಲವಾಗಿ ವಿಸ್ತಾರವಾಗಿ ತಿಳಿಸಿದ್ರು. ನಾನು ಪುನಃ ಅದನ್ನು ಹೇಳ್ತಾ ಹೋದ್ರೆ ಪುನಃ ಅಷ್ಟೇ ವಿಸ್ತಾರವಾಗತ್ತೆ, ಇದೇ ಕಾರ್ಯ ಆಗಿಬಿಡುತ್ತೆ. ಹಾಗಾಗದಂತೆ ಎಲ್ಲರೂ ಕೂಡ ಶ್ರೇಯಸ್ಸನ್ನು ಪ್ರಾರ್ಥಿಸಿ, ಅನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ.